ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತೊಂದು ಚಂದದ ರೆಸಿಪಿ, ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಇದು. ಬೆಣ್ಣೆ ಕಡುಬು ಅಂತ. ಬೆಣ್ಣೆ ಕಡುಬು ಅಕ್ಕಿಯನ್ನು ಬೆಳಿಗ್ಗೆನೇ ನೀರಿಗೆ ಹಾಕಬೇಕು. ಸಂಜೆ ಮಾಡೋದಾದರೆ ಬೆಳಿಗ್ಗೆ ನೀರಿಗೆ ಹಾಕಬೇಕು. 8 ಗಂಟೆಗಳ ಕಾಲ ಅದು ನೆನೆಬೇಕು. ಬೆಳಿಗ್ಗೆ ಮಾಡೋದಾದರೆ ಸಂಜೆ, ಸಂಜೆ ಮಾಡೋದಾದರೆ ಬೆಳಿಗ್ಗೆ ಅಕ್ಕಿ ನೆನೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ಗ್ರೈಂಡ್ ಮಾಡುವಾಗ ತೆಂಗಿನ ತುರಿ, ಏಲಕ್ಕಿ ಹಾಕಿ, ಬೇರೆಂತ ಹಾಕಬಾರ್ದು. ಸ್ವಲ್ಪ ಅದು ನೀರಿನ ಕ್ವಾಂಟಿಟಿ ಇದರಲ್ಲಿರೋ ಅಂಥದ್ದು ಮುಖ್ಯವಾಗಿ. ಈಗ ನಾವು 4 ಕಪ್ ಅಕ್ಕಿ ತಗೊಂಡಿದ್ದೀವಿ. 4 ಕಪ್ಪಿಗೆ 8 ಕಪ್ ನೀರು. 8 ಕಪ್ ನೀರು ಅಂದರೆ ಗ್ರೈಂಡ್ ಮಾಡುವಾಗ ಅದನ್ನೇ ಹಾಕಬೇಕು. ಪಾತ್ರೆ ತೊಳೆದು ಮಿಕ್ಸಿ ಜಾರನ್ನು ತೊಳೆದು ಕೂಡ ಅದನ್ನೇ ಹಾಕಬೇಕು. ಬೇರೆ ಯಾವ ಎಕ್ಸ್ಟ್ರಾ ನೀರು ಆ್ಯಡ್ ಆಗಬಾರ್ದು. ಮತ್ತು ಇದನ್ನು ಇದು ಈಗ ರೆಡಿಯಾಗಿದೆ. ಗ್ರೈಂಡ್ ಮಾಡಿ ಚೂರು ಉಪ್ಪು ಹಾಕಿ ಕೈ ಆಡಿಸ್ತಾ ಇರಬೇಕು. ಕೆಳಗೆ ಸೀದೋಗೋಕ್ಕೆ ಬಿಡಬಾರ್ದು. ಸ್ವಲ್ಪ ಟೈಮ್ ಹಿಡಿತದೆ ಗಟ್ಟಿಯಾಗೋಕ್ಕೆ. ಲೋ ಫ್ಲೇಮಲ್ಲಿ ಇರಬಾರ್ದು, ಹೈಯಲ್ಲಿ ಇರಬಾರ್ದು, ಮೀಡಿಯಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸಿ ಗಟ್ಟಿ ಆಗುತ್ತೆ ನೋಡಿ. ಗಟ್ಟಿ ಆಗ್ತಾ ಬಂತು. ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ತಾ ಗಟ್ಟಿ ಆಗ್ತಾ ಬಂದ ಹಾಗೆ ಇದನ್ನು ಮಾಮೂಲು ನಾವು ಕಡುಬು ಮಾಡೋ ಹಾಗೆ ಉಂಡೆ ಮಾಡಿ ಕಡುಬು ಪಾತ್ರೆಯಲ್ಲಿ ಬೇಯಿಸುವಂಥದ್ದು. ಇದನ್ನು ನಾವು ಇದು ಚಿಕನ್ ಕರಿ, ಮಟನ್ ಕರಿಗೆಲ್ಲ ಮಾಡ್ತೇವೆ ನೋಡಿ. ಈ ಥರ ಈಗ ಇದು ರೆಡಿ ಆಯಿತು. ಹೀಗೆ ಗಟ್ಟಿ ಆಗಾಗ ತಿರುವಿ ಹಾಕ್ತಾ ಇರಬೇಕು. ಯಾಕಂದರೆ ಇದು ಸ್ಮೂತಾಗಿರುತ್ತಲ್ವ, ನಮಗೆ ಕಡುಬು ಉಂಡೆ ಮಾಡುವ ಹದಕ್ಕೆ ಬರಬೇಕು. ಹಾಗಾಗಿ ಅದನ್ನು ಆಚೆ ಈಚೆ ತಿರುಗಿಸ್ತಾ ಇರಬೇಕು ನೋಡಿ. ಹಾಕ್ತಾ ಬರ್ತಾ ಇದೆ. ಕಂಪ್ಲೀಟಾಗಿ ಆಗಿಲ್ಲ ಇದು, ಇನ್ನೂ ಆಗೋಕ್ಕೆ ತುಂಬ ಇದೆ ನೋಡಿ. ಈಗ ಕಂಪ್ಲೀಟ್ ಆಗಿದೆ. ಈ ಹದಕ್ಕೆ ನಾವು ಇಳಿಸ್ಕೊಂಡು ಉಂಡೆ ಮಾಡುವಂಥದ್ದು. ಉಂಡೆ ಮಾಡೋದು ತುಂಬ ಕೆಲಸ ಏನಿಲ್ಲ. ಇದು ಕೈ ಆಡಿಸೋದೇ ತುಂಬ ಕೆಲಸ ಇದರಲ್ಲಿ. ಸ್ಮೂತಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದಕ್ಕೆ. ಒಮ್ಮೆ ಮಾಡಿ ನಿಮಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದನ್ನು ನಾವು ಚಿಕನ್ ಸಾಂಬಾರ್ ಜೊತೆ ಟ್ರೈ ಮಾಡಿದ್ದೇವೆ.